ನಮಸ್ಕಾರ ವೀಕ್ಷಕರೇ, ನೀವು ನೋಡಬಹುದು ಇವತ್ತು ನಿಮಗೋಸ್ಕರ ನೀವೆಲ್ಲ ತುಂಬಾ ಜನ ಕೇಳ್ತಾ ಇದ್ರಿ KSRTC ಯಲ್ಲಿ ಜಾಬ್ ಬಿಟ್ಟಿದ್ದಾರಾ, KSRTC ಯಲ್ಲಿ ನಾನು ಸೇರ್ಕೋಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ನೀವು ತುಂಬಾ ಜನ ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತು KSRTC ಅಂದ್ರೆ ನೀವು KSRTC ಯಲ್ಲಿ ಈಗ ಏನ್ ಜಾಬ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಇವತ್ತು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ಹಾಗಾಗಿ ಇಲ್ಲಿ ನೋಡಬಹುದು ವೀಕ್ಷಕರೇ, ನಿಮ್ಗೆ ನಾನಿವತ್ತು 2023-24ನೇ ಸಾಲಿನಲ್ಲಿ 2024ನೇ ಬ್ಯಾಚ್ನ KKRTC ಯಲ್ಲಿ ಅಂದ್ರೆ ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಇಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಭರ್ತಿಯ ಬಗ್ಗೆ ಇವತ್ತು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ಇಲ್ಲಿ ನೋಡಬಹುದು, ನೀವು ತುಂಬಾ ಜನ ಕೇಳ್ತಾ ಇದ್ರಿ ಅಣ್ಣ KSRTC ಬಗ್ಗೆ ವಿಡಿಯೋ ಮಾಡಿ ಸರ್, KSRTC ಜಾಬ್ ಬಿಟ್ರೆ ನಮ್ಗೆ ಹೇಳಿ ಅಂತ ಹೇಳಿ. ಹಾಗಾಗಿ ಇವತ್ತು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ಇಲ್ಲಿ ನೋಡಬಹುದು, ಇನ್ನೂ ನಮ್ಮ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ನೀವು ಪ್ರೆಸ್ ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡಿ ವೀಕ್ಷಕರೇ. ಇಲ್ಲಿ ನೋಡಬಹುದು ನಿಮ್ಗೆ ವೀಕ್ಷಕರೇ, ಇವತ್ತು ನಾನು ನಿಮ್ಗೆ ಏನಪ್ಪ ತಿಳಿಸ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನೋಡಬಹುದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ರಾಯಚೂರು ವಿಭಾಗ ರಾಯಚೂರು ಇಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ನೇಮಕಾತಿಯ ಬಗ್ಗೆ ಇವತ್ತು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ಹಾಗಾಗಿ ಇಲ್ಲಿ ನೋಡಬಹುದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ರಾಯಚೂರು ಇಲ್ಲಿ ಖಾಲಿ ಇರುವಂತಹ ಏನೇನು ಇಲ್ಲಿ ಖಾಲಿ ಇದಾವೆ ಹುದ್ದೆಗಳು ಅಂತ ಹೇಳಿ ನೋಡೋದಾದ್ರೆ ಇಲ್ಲಿ ನೋಡಬಹುದು ವೀಕ್ಷಕರೇ, ಇಲ್ಲಿ ನಿಮ್ಗೆ ಆಟೋ ಮೆಕ್ಯಾನಿಕ್, ಆಟೋ ವಿದ್ಯುತ್, ಆಟೋ ವೆಲ್ಡರ್, ಆಟೋ ಬಾಡಿ ಫಿಟರ್ ಮತ್ತು ಆಟೋ ಪೇಂಟರ್, ಆಟೋ ಮಷಿನಿಸ್ಟ್ ಇಲ್ಲಿ ಇಷ್ಟು ಹುದ್ದೆಗಳಿಗೆ ನೇಮಕಾತಿಯನ್ನ ನಡೆಸ್ತಾ ಇದ್ದಾರೆ ವೀಕ್ಷಕರೇ. ಇಲ್ಲಿ ನೋಡಬಹುದು ನಿಮ್ಗೆ ನೇಮಕಾತಿಯ ದಿನಾಂಕ ಇಲ್ಲಿ ಯಾವತ್ತಪ್ಪ ನಿಮ್ಗೆ ನೇಮಕಾತಿ ದಿನಾಂಕ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋದಾದ್ರೆ ಇಲ್ಲಿ ದಿನಾಂಕ 11/1/2024 ಬೆಳಿಗ್ಗೆ 10 ಗಂಟೆಗೆ ಇಲ್ಲಿ ನೋಡಬಹುದು ನಿಮ್ಗೆ ದಿನಾಂಕ ಏನು 11/1/2024 ಬೆಳಿಗ್ಗೆ 11 ಗಂಟೆಗೆ ನೀವು ಎಲ್ಲಪ್ಪ ಹೋಗ್ಬೇಕು ಅಂತ ಹೇಳಿ. ಇದು ಮೊದಲನೇದಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಇವಾಗ ಆನ್ಲೈನ್ ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಇದೆ ವೀಕ್ಷಕರೇ. ಆ ಆನ್ಲೈನ್ ಅಪ್ಲಿಕೇಶನ್ ಹಾಕೊಂಡು ಆ ಫಾರಮ್ ಮತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ನೀವು ರಾಯಚೂರು ವಿಭಾಗದಲ್ಲಿ ನೀವು ವಿಭಾಗೀಯ ಕಚೇರಿಯಲ್ಲಿ ನೀವು ಭೇಟಿ ಮಾಡಬೇಕಾಗುತ್ತೆ ವೀಕ್ಷಕರೇ. ಯಾಕಂದ್ರೆ ಅಲ್ಲಿ ನಿಮ್ಗೆ ಇವು ನಾನು ಹೇಳಿರ್ತಕ್ಕಂಥ ಹುದ್ದೆಗಳ ನೇಮಕಾತಿ ನಡೀತಾ ಇದೆ. ಹಾಗಾಗಿ ಈಗ KKRTC ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಇಲ್ಲಿ ನಿಮ್ಗೆ ಖಾಲಿ ಇರುವಂತಹ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಂತ ಇದ್ದಾರೆ ವೀಕ್ಷಕರೇ. ಇದಕ್ಕೆ ಕ್ವಾಲಿಫಿಕೇಶನ್ ಏನಪ್ಪಾ ಆಗಿರ್ಬೇಕು ಅಂತ ಹೇಳಿ ನೋಡೋದಾದ್ರೆ ಇಲ್ಲಿ ನೋಡಬಹುದು ನಿಮ್ಗೆ ಇಲ್ಲಿ ನಿಮ್ದು ITI ಮುಗಿದಿರ್ಬೇಕಾಗುತ್ತೆ ವೀಕ್ಷಕರೇ. ನಿಮ್ದು 10th ಪ್ಲಸ್ ITI ನಿಮ್ದು ITI ಕಂಪ್ಲೀಟ್ ಆಗಿದ್ರೆ ನೀವು ಈ ಜಾಬ್ಗೆ ಅಪ್ಲೈನ ಮಾಡಬಹುದಾಗಿದೆ. ಇದು ಮೊದಲನೇದಾಗಿ ನೀವು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಅದಾದ್ಮೇಲೆ ನೀವು ಏನು 11ನೇ ತಾರೀಕು ಇದೇ 11ನೇ ತಾರೀಕು ನೀವು ರಾಯಚೂರು ವಿಭಾಗದಲ್ಲಿ ನೀವು ಹೋಗ್ಬೇಕಾಗತ್ತೆ ವೀಕ್ಷಕರೇ. ಅಲ್ಲಿ ಡಾಕ್ಯುಮೆಂಟ್ಸ್ ತಗೊಂಡೋಗಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ನೋಡಬಹುದು ಇಲ್ಲಿ ಒಟ್ಟು ಹುದ್ದೆಗಳು ಎಷ್ಟಪ್ಪ ಇದಾವೆ ಅಂತೇಳಿ ನೋಡೋದಾದ್ರೆ ಇಲ್ಲಿ ನೋಡಬಹುದು ಒಟ್ಟು ಹುದ್ದೆಗಳು 133 ಹುದ್ದೆಗಳಿದಾವೆ ವೀಕ್ಷಕರೇ. ಇಲ್ಲಿ ನಿಮ್ಗೆ ರಾಯಚೂರು ವಿಭಾಗದಲ್ಲಿ ನಿಮ್ಗೆ ಆಟೋ ಮೆಕ್ಯಾನಿಕ್, ಆಟೋ ವಿದ್ಯುತ್, ಆಟೋ ವೆಲ್ಡರ್, ಆಟೋ ಬಾಡಿ ಫಿಟರ್ ಮತ್ತು ಆಟೋ ಪೇಂಟರ್ ಮತ್ತು ಆಟೋ ಮಷಿನಿಸ್ಟ್ ಇಷ್ಟು ಹುದ್ದೆಗಳು ವೀಕ್ಷಕರೇ. ಇವೆಲ್ಲ ಸೇರಿ ನಿಮ್ಗೆ 133 ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ. ಇಲ್ಲಿ ನಿಮ್ಗೆ ಏಜ್ ಬಂದ್ಬಿಟ್ಟು ಎಷ್ಟು ಏಜ್ ಇರ್ಬೇಕಪ್ಪ ಅಂತ ಹೇಳಿ ನೋಡೋದಾದ್ರೆ ನಿಮ್ಗೆ 18 ವಯಸ್ಸಿನಿಂದ 40 ವಯಸ್ಸಿನ ಒಳಗಿನವರು ಈ ಹುದ್ದೆಗಳನ್ನ ಅರ್ಜಿನ ಸಲ್ಲಿಸಬಹುದಾಗಿದೆ. ಹಾಗಾಗಿ ನೋಡಬಹುದು ವೀಕ್ಷಕರೇ, ನಿಮ್ಗೆ ಇಲ್ಲಿ ನೀವು ಯಾರೆಲ್ಲ ನೀವು 18 ವಯಸ್ಸಿನ ಮೇಲ್ಪಟ್ಟಿದ್ದೀರಾ ಮತ್ತು 40 ವರ್ಷದ ಒಳಗಡೆ ಯಾರಿದ್ದೀರಾ ನೀವು ಅಪ್ಲಿಕೇಶನ್ ನ ಇವಾಗಲೇ ಹಾಕೊಳ್ಳಿ. ನಿಮ್ದು ITI ಕಂಪ್ಲೀಟ್ ಆಗಿರ್ಬೇಕು. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ, ITI ಕಂಪ್ಲೀಟ್ ಆಗಿದ್ರೆ ಇಷ್ಟೆಲ್ಲ ಹುದ್ದೆಗಳಿಗೆ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಏನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ರಾಯಚೂರು ವಿಭಾಗ ರಾಯಚೂರು ಇಲ್ಲಿ ನೀವು ಹೋಗಿ ಭೇಟಿನ ಮಾಡಬೇಕಾಗತ್ತೆ. ನೀವು ತುಂಬಾ ದಿನದಿಂದ ಕಾಯ್ತಾ ಇರತಕ್ಕಂತ ನೀವು KSRTC ಜಾಬ್ ಇದು. KKRTC ಯಲ್ಲಿ ವಿಭಾಗಿ ಅಂದ್ರೆ ಮೆಕ್ಯಾನಿಕ್ ಹುದ್ದೆಗಳನ್ನ ಇಲ್ಲಿ ನಿಮ್ಗೆ ಈಗಾಗಲೇ ಭರ್ತಿಗಳನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶನ ಕಲ್ಪಿಸಿರ್ತಾರೆ ವೀಕ್ಷಕರೇ. ಹಾಗಾಗಿ ಇಲ್ಲಿ ನೀವು ಅಪ್ಲೈನ ಮಾಡಬಹುದಾಗಿದೆ. ಹಾಗಾಗಿ ವೀಕ್ಷಕರೇ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ ಮಾಡಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಜೈ ಹಿಂದ್, ನಮಸ್ಕಾರ.